ನಮಸ್ಕಾರ ಸ್ನೇಹಿತರೆ, ಎ ಟು ಝೆಡ್ ಮನೋರಂಜನೆ ಚಾನಲ್ಗೆ ಸ್ವಾಗತ. ಹೊಸ ಹೊಸ ಒಗಟುಗಳು, ನವನವೀನ ಒಗಟುಗಳನ್ನು ಬಿಡಿಸೋಕೆ ನೀವು ತಯಾರಾಗಿದ್ದೀರಾ? ಹಾಗಾದರೆ ವಿಡಿಯೋವನ್ನು ಪ್ರಾರಂಭಿಸೋಣ. ವಿಡಿಯೋವನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಮೊದಲ ಪ್ರಶ್ನೆ: ಒಬ್ಬ ತಂದೆಗೆ 4 ಮಕ್ಕಳು, ಪ್ರತಿಯೊಬ್ಬ ಮಗನಿಗೆ ಒಬ್ಬಳು ತಂಗಿ. ಹಾಗಾದರೆ ಆ ತಂದೆಗೆ ಎಷ್ಟು ಮಕ್ಕಳು? ನಿಮ್ಮ ಕಾಲಾವಕಾಶ ಶುರುವಾಗಿದೆ ಈಗ. ಉತ್ತರ 5 ಮಕ್ಕಳು. ಹೇಗಾಯ್ತು ಎಂದು ನೀವೇ ಆಲೋಚಿಸಿ ನೋಡಿ. ನಿಮ್ಮ ಎರಡನೇ ಪ್ರಶ್ನೆ: ನನ್ನನ್ನು ಹಿಡಿದ ಕೂಡಲೇ ಎಸೆಯುತ್ತಾರೆ. ನನ್ನನ್ನು ಹಿಡಿದ ಕೂಡಲೇ ಎಸೆಯುತ್ತಾರೆ, ನಾನು ಯಾರು? ಬುದ್ಧಿವಂತರೇ, ತಲೆಯನ್ನು ಒಮ್ಮೆ ಉಪಯೋಗಿಸಿ. ಉತ್ತರ ಚೆಂಡು. ಚೆಂಡನ್ನು ಹಿಡಿದ ಕೂಡಲೇ ಎಸೆಯುವುದಿಲ್ವಾ? ನಿಮ್ಮ ಮುಂದಿನ ಪ್ರಶ್ನೆ: 1 ನಿಮಿಷದಲ್ಲಿ 1 ಬಾರಿ ಬರುತ್ತೆ, 1 ಗಂಟೆಯಲ್ಲಿ 2 ಬಾರಿ ಬರುತ್ತೆ, ಆದರೆ ದಿನದಲ್ಲಿ ಬರುವುದೇ ಇಲ್ಲ, ಏನದು? 1 ನಿಮಿಷದಲ್ಲಿ 1 ಬಾರಿ ಬರುತ್ತೆ, 1 ಗಂಟೆಯಲ್ಲಿ 2 ಬಾರಿ ಬರುತ್ತೆ, ಆದರೆ ದಿನದಲ್ಲಿ ಬರುವುದೇ ಇಲ್ಲ, ಏನದು? ಯೋಚನೆ ಮಾಡಿ. ಉತ್ತರ ಅಕ್ಷರ ಓ. 1 ಗಂಟೆಯಲ್ಲಿ 2 ಬಾರಿ ಬರುತ್ತೆ, 1 ನಿಮಿಷದಲ್ಲಿ 1 ಬಾರಿ ಬರುತ್ತೆ, ದಿನದಲ್ಲಿ ಬರುವುದೇ ಇಲ್ಲ, ಅಲ್ವಾ? ನಿಮ್ಮ ಮುಂದಿನ ಪ್ರಶ್ನೆ: ಒಂದು ಮರದಲ್ಲಿ 10 ಹಕ್ಕಿಗಳು ಕುಳಿತಿರುತ್ತವೆ. ಅದರಲ್ಲಿ ಬೇಟೆಗಾರ ಒಂದು ಹಕ್ಕಿನ ಗುಂಡು ಇಟ್ಟು ಸಾಯಿಸುತ್ತಾನೆ. ಈಗ ಎಷ್ಟು ಹಕ್ಕಿಗಳು ಮರದಲ್ಲಿ ಉಳಿಯುತ್ತವೆ? ನೀವು ಬುದ್ಧಿವಂತರಾಗಿದ್ದರೆ ಈ ಒಗಟನ್ನು ಬಿಡಿಸಿ ನಿಮ್ಮ ತಲೆಗೆ ಕೆಲಸವನ್ನು ಕೊಡಿ. ಉತ್ತರ 1 ಇಲ್ಲ. ಎಲ್ಲ ಹಕ್ಕಿಗಳು ಗುಂಡಿನ ಸದ್ದಿಗೆ ಹೆದರಿ ಓಡುವುದಿಲ್ವಾ? ನೀವೇ ಹೇಳಿ. ನಿಮ್ಮ ಮುಂದಿನ ಪ್ರಶ್ನೆ: ಒಬ್ಬ ಅಪ್ಪ ಮತ್ತು ಮಗ ಕಾರಿನಲ್ಲಿ ಹೋಗ್ತಿರ್ತಾರೆ. ಅಪಘಾತವಾಯಿತು. ಅಪ್ಪ ಸ್ಥಳದಲ್ಲಿ ಸತ್ತ. ಮಗನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಮಗನನ್ನು ನೋಡಿದ ಡಾಕ್ಟರು ಇವನು ನನ್ನ ಮಗ ಅಂತ ಅಂದ್ರು. ಇದು ಹೇಗೆ ಸಾಧ್ಯ? ಅಪ್ಪ ಸತ್ತಿರುವಾಗ. ಹೇಳಿ ಹೇಳಿ ಬುದ್ಧಿವಂತರೇ, ಹೇಳಿ. ದೇಹಕ್ಕೆ ಮಾತ್ರ ಅಲ್ಲ, ತಲೆಗೂ ವ್ಯಾಯಾಮ ಬೇಕು. ಯೋಚಿಸಿ ಉತ್ತರ ನೀಡಿ. ಉತ್ತರ ಡಾಕ್ಟ್ರು ಅವನ ತಾಯಿ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ: ಇದು ಒಳಗೆ ಹೋದಾಗ ಮಾತ್ರ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೇವೆ. ಇದು ಒಳಗೆ ಹೋದಾಗ ಮಾತ್ರ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೇವೆ. ಯಾವುದದು? ಉತ್ತರ ಕೀ. ಬಾಗಿಲು ಹಾಕಿ ಲಾಕ್ ಮಾಡಿದ್ರೆ ಮಾತ್ರ ಅಲ್ವಾ ನಾವು ನೆಮ್ಮದಿಯಾಗಿ ನಿದ್ರೆ ಮಾಡೋದು? ಬಾಗಿಲು ತೆಗೆದು ನಿದ್ದೆ ಮಾಡೋಕ್ಕಾಗುತ್ತಾ ಹೇಳಿ?
ನಿಮ್ಮ ಮುಂದಿನ ಪ್ರಶ್ನೆ, ಜಪಾನ್ನಲ್ಲಿ ಭೂಕಂಪದ ಸಮಯದಲ್ಲಿ ಮಗು ಏನಾದರೂ ಹುಟ್ಟಿದ್ರೆ ಆ ಮಗುವಿನ ಹಲ್ಲು ಹೇಗಿರುತ್ತೆ? ಉತ್ತರ, ಜಪಾನ್ನಲ್ಲಾದ್ರೂ ಮಗು ಹುಟ್ಲಿ, ಅಮೆರಿಕದಲ್ಲಾದ್ರೂ ಮಗು ಹುಟ್ಲಿ, ಮಗುವಿನ ಬಾಯಲ್ಲಿ ಹಲ್ಲಿರುತ್ತಾ? ನೀವೇ ಹೇಳಿ ಅಲ್ವಾ? ಮುಂದಿನ ಪ್ರಶ್ನೆ, ಇದು ತುಂಬಾ ದೊಡ್ಡದಾಗಿರುತ್ತೆ, ಆದರೂ ಒಂದು ಚಿಕ್ಕ ರಂಧ್ರದಿಂದ ಹೊರಬರುತ್ತೆ, ಏನದು? ತುಂಬಾ ದೊಡ್ಡದಾಗಿರೋದು ಒಂದು ಚಿಕ್ಕ ರಂಧ್ರದಿಂದ ಹೊರಬರೋದು, ಏನದು? ಏನದು? ಬುದ್ಧಿವಂತರಿಗೆ ಗೊತ್ತಾಗುತ್ತೆ. ಓಡ್ಸಿ ಓಡ್ಸಿ, ತಲೆ ಓಡ್ಸಿ. ಉತ್ತರ, ಬೆಳಕು. ಹೊಸ ಬೆಳಕು ಅಂತ ಒಳ್ಳೆ ಸಾಂಗ್ ಅಲ್ವಾ? ನಿಮ್ಮ ಮುಂದಿನ ಪ್ರಶ್ನೆ, ಒಂದು ಟೇಬಲ್ ಮೇಲೆ 5 ಮೇಣದ ಬತ್ತಿಗಳಿದ್ದವು, ಅದರಲ್ಲಿ 2 ಆರಿ ಹೋಯಿತು, ಈಗ ಟೇಬಲ್ ಮೇಲೆ ಎಷ್ಟು ಮೇಣದ ಬತ್ತಿಗಳು ಉಳಿದವು? ಉತ್ತರ, 5. ಮೇಣದ ಬತ್ತಿ ಆರಿ ಹೋದದ್ದು, ಆದರೆ ಟೇಬಲ್ ಮೇಲೆ ಇರುವ ಮೇಣದ ಬತ್ತಿ 5. ನಿಮ್ಮ ಕಡೆಯ ತಲೆ ಕೆರೆಯುವ ಪ್ರಶ್ನೆ, ಈ ಪ್ರಶ್ನೆ ಬುದ್ಧಿವಂತರಿಗಾಗಿ ಮಾತ್ರ. ಬುದ್ಧಿವಂತರೇ ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ, ನೀವು ಎಷ್ಟು ಜಾಣರಿದ್ದೀರೆಂದು ನೋಡೋಣ. ಪ್ರಶ್ನೆ, ನನ್ನನ್ನು ಕಚ್ಚುತ್ತಾರೆ ಆದರೆ ತಿನ್ನಲ್ಲ, ಕೆಲವರು ಬಣ್ಣ ಹಚ್ಚಿ ಬಳಸಿದರೆ ಇನ್ನು ಕೆಲವರು ಕತ್ತರಿಸಿ ಬಿಸಾಕುತ್ತಾರೆ, ನಾನು ಯಾರು? ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಜಾಣತನವನ್ನು ಪ್ರದರ್ಶಿಸಿ. ಅದಕ್ಕೂ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮಾತ್ರ ಮರಿಬೇಡಿ.